ಆಫೀಸ್ಗೆ ಲೇಟ್ ಆಗುತ್ತೆ. ನಾನು ಬರಲ್ಲ. ಛಾಯಾ, ಬರಬೇಕಾದ್ರೆ ನಿನಗೆ ಏನೇ ತೊಗೊಂಬರಲ್ಲ? ಮಲ್ಲಿಗೆ ಹೂವು, ಸೇಬು ಹಣ್ಣು, ಮತ್ತೆ ದ್ರಾಕ್ಷಿ ಹಣ್ಣು ತಗೊಂಡು. ಮತ್ತೇನಾದರೂ ತರಬೇಕನ್ನು ನೋಡ್ರೆ ಇಲ್ಲ ರೀ. ಮಾಡ್ತಿರ್ಬೇಕು ನೋಡ್ರೆ. ಅಯ್ಯೋ ಇಲ್ಲ ರೀ. ಅಲ್ವೇ ನೀನು ಯಾಕೋ ಇನ್ನೂ ಹುಣಸೆ ಹಣ್ಣು, ಮಾವಿನ ಹಣ್ಣು, ಎರಿ ಮಣ್ಣು ಹೇಳ್ತಾನೆ ಅಲ್ವೇ? ಇದೆಲ್ಲಿ ಹಾಡೋ? ಕಮಾಂಡು ಡಾರ್ಲಿಂಗ್ ಅಯ್ಯೋ ಲೋ ಲೋ ಉಡಾಳ, ಸುಮ್ಮನೆ ಎತ್ತೀಯೋ ಎರಡು ಬಿಟ್ಟು ಹೊಡಿಬೇಡ. ನಾನು ಹೇಳ್ತೀನಿ, ನಿನ್ನೆ ನಾನು ಒಂದು ನಾಟಕ ನೋಡೋದಕ್ಕೆ ಹೋಗಿದ್ದೆ. ಏನು ನಾಟಕ ನೋಡಕ್ಕೆ ಹೋಗಿದ್ದಿ? ಯಾವ ನಾಟಕ ಅಣ್ಣ? ನವ ದಂಪತಿಗಳು ಅಂತ ಕೌಟುಂಬಿಕ ನಾಟಕ. ಹೌದಾ? ಮುಂದೆ ಅಣ್ಣ, ಆ ನಾಟಕದಲ್ಲಿ ದಿಲೀಪ್ ಕುಮಾರ್ ಅನ್ನೋದೇ ಹೀರೋ ಇದ್ರಣ್ಣ. ಅರ್ಥ ಆಯ್ತು. ಮುಂದೆ ಅಣ್ಣ, ಅವರ ಹೀರೋನಿ ಹಾಡನ್ನು ಎಷ್ಟು ಸೊಗಸಾಗಿ ಹಾಡಿದ್ರು ಅಂತೀಯ, ಎಷ್ಟು ಚೆನ್ನಾಗಿತ್ತು ಅಂತೀಯ ಅವರ ಅಭಿನಯ, ಏನವರ ಡ್ಯಾನ್ಸು, ಏನವರ ಆಕ್ಟಿಂಗು. ಕಮಾನ್ ಡಾರ್ಲಿಂಗ್ ಅಯ್ಯೋ ಅಯ್ಯೋ. ಚೇಷ್ಟೆ ಮಾಡೋದು ಬಿಟ್ಟು ಬೇರೆ ವಿಷಯನೇ ಇಲ್ವೇನೋ? ವಿಷಯ ಹೇಳೋ. ಟೈಮ್ ಎಷ್ಟಾಯ್ತೀಗ? ಎಲ್ಲಿ ಹೋಗಿದ್ದೆ ನೀನು? ಎಲ್ಲಿ ಹೋಗಿದ್ದೆ? ಬಡಿಬೇಡ, ನಾನು ಹೇಳ್ತೀನಿ. ವರ್ಕ್ಶಾಪ್ನ ಕೆಲಸ ಮುಗಿಸಿಕೊಂಡು ಈಗ ತಾನೇ ಬಂದೆ. ರಘು, ನೀನು ವರ್ಕ್ಶಾಪ್ನ ಕೆಲಸಕ್ಕೆ ರಾಜೀನಾಮೆ ಕೊಡಲಿ ಅಂತ ತಾನೇ ಮತ್ತೆ ನಿನ್ನನ್ನು ನಾನು ಕಾಲೇಜಿಗೆ ಸೇರಿಸಿದ್ದು. ಅದು ನನಗೀಗ ತಿಂಗಳಿಗೆ 75,000 ರೂಪಾಯಿ ಸಂಬಳ ಬರ್ತಕ್ಕಂಥ ನನ್ನಂತ ಒಬ್ಬ ಆಫೀಸರ್ನ ತಮ್ಮ ಅಮಾರನಂತೆ ನೈಟ್ ಡ್ಯೂಟಿಗೆ ಹೋಗ್ತಾನೆ ಅಂತ ಈ ಜನ ಆಡ್ಕೊಂಡ್ರೆ ನನಗೆಷ್ಟು ಇನ್ಸಲ್ಟ್ ಆಗ್ತದೆ ಸ್ವಲ್ಪ ಯೋಚಿಸಿದೆ. ನೋಡು, ನಾಳೆಯಿಂದ ಅಲ್ಲಲ್ಲ ಇಂದಿನಿಂದಲೇ ನೀನು ಆ ನಿನ್ನ ಹೀನ ಕೆಲಸಕ್ಕೆ ಸರ್ವತಾ ಹೋಗ್ಕೊಡ್ತು. ದಯಮಾಡಿ ವರ್ಕ್ಶಾಪಿನ ಕೆಲಸಕ್ಕೆ ಹೀನ ಕೆಲಸ ಅಂತ ಹೇಳಬೇಡಲ್ಲ. ಯಾಕಂದ್ರೆ ಅದರಿಂದ ನನ್ನ ಮನಸ್ಸಿಗೆ ತುಂಬಾ ನೋವಾಗುತ್ತದೆ. ಇಷ್ಟು ದಿನ ನನಗೆ ಶ್ರಮ ವಹಿಸಿ ದುಡಿಯೋಕೆ ಅನುಕೂಲತೆ ಮಾಡಿಕೊಟ್ಟದ್ದೇ ಆ ನನ್ನ ವರ್ಕ್ಶಾಪ್. ಅದೇ ನಮ್ಮ ವರ್ಕ್ಶಾಪಿನ ದುಡಿಮೆಯಿಂದಲೇ ಈ ನಮ್ಮ ಮನೆತನ ನಡೆಯುತ್ತಿದೆ. ಅದೇ ವರ್ಕ್ಶಾಪಿನ ಹಣದಿಂದಲೇ ಈ ನಿನ್ನ ಶಿಕ್ಷಣ ಪೂರ್ಣಗೊಳ್ಳುವುದಕ್ಕೆ ಕಾರಣವಾಯಿತು. ಈಗೇನೋ ನಿನಗೆ ಸಾವಿರಾರು ರೂಪಾಯಿ ಸಂಪಾದಿಸುವ ಆಫೀಸರ್ ನೌಕರಿ ಸಿಕ್ಕಿದೆ, ಸಂತೋಷ. ಆ ನೌಕರಿ ಸಿಗಲಿಕ್ಕೂ ಕೂಡ ಈಗ ನೀನು ಹೀನ ಅಂತ ಹೇಳ್ತಿದೆಯಲ್ಲ, ಅದೇ ನನ್ನ ವರ್ಕ್ಶಾಪಿನ ನನ್ನ ದುಡಿಮೆಯೇ ನನ್ನ ದುಡ್ಡಿನ ತಾಯಿ ಅನ್ನೋದನ್ನು ಮಾತ್ರ ಮರೆಯಬೇಡ. ಅಣ್ಣ, ನಿನಗೆ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ, ಇನ್ನೊಂದು ಸಾರಿ ಈ ರೀತಿ ಮಾತನಾಡಬೇಡಲ್ಲ, ಮಾತನಾಡಬೇಡ. ಪ್ರಭು, ದಯವಿಟ್ಟು ನನ್ನನ್ನು ಕ್ಷಮಿಸಿದೆ. ನಾಲಿಗೆ ಜಾರಿ ಏನೇನೋ ಮಾತಾಡಬೇಕು. ನಿನ್ನ ದುಡಿಮೆಗೆ ಹೀನ ಕೆಲಸ ಅಂತ ಚೆದ್ದಿದ್ದು ನನ್ನ ಮಹಾಮೂರ್ಖತನ. ರಘು, ವಯಸ್ಸಿನಲ್ಲಿ ನಿನಗಿಂತ ನಾನು ಹಿರಿಯನಾದರೂ ನಿನ್ನಲ್ಲಿರುವಷ್ಟು ಸದ್ವಿವೇಕ ಬುದ್ಧಿ ನನಗೆ ಬರಲೇ ಇಲ್ಲ. ರಘು, ಆದರೂ ನಿನ್ನ ಅಭ್ಯಾಸ ಸರಿಯಾಗಿ ಸಾಗಬೇಕು ಅನ್ನೋ ಉದ್ದೇಶದಿಂದ ಹೇಳ್ತಾ ಇದ್ದೀನಿ. ದಯವಿಟ್ಟು ಆ ನಿನ್ನ ಕೆಲಸಕ್ಕೆ ರಾಜೀನಾಮೆ ಕೊಟ್ಬಿಡು. ಆಯ್ತಣ್ಣ, ನಿನ್ನ ಆದ್ಮೇಲೆ ನಡ್ಕೋತೀನಿ. ಆಯ್ತೇನ? ಸರಿ, ನಿನಗೀಗ ಕಾಲೇಜಿಗೆ ಟೈಮ್ ಆಗುತ್ತೆ. ಒಳಗಡೆ ಅಕ್ಕೆ ಇದ್ದಾಳೆ, ಊಟ ಮಾಡಿಬಿಟ್ಟು ಬೇಗ ಕಾಲೇಜು. ಸರಿನಾ? ಆಯ್ತಣ್ಣ, ಅಷ್ಟೇ ಮಾಡುತ್ತೇನೆ. ಬೈ ಬೈ. ನೋಡೋ, ಈ ಸಲ PUC ಅಲ್ಲಿ ಇಡೀ ರಾಜ್ಯಕ್ಕೆ ನೀನೇ ಫಸ್ಟ್ ರ್ಯಾಂಕ್ ಬರಬೇಕು. ಆ ರೀತಿ ಓದ್ಬೇಕು ನೀನು. ನೋಡೋ, ನಿನಗೆ ಯಾವ ಬೇಕಾದ ಸೌಲಭ್ಯ ಆದರೂ ತಗೋ, ಎಷ್ಟು ಬೇಕಾದ್ರೂ ಖರ್ಚು ಮಾಡು. ಆದರೆ ಓದನ್ನು ಮಾತ್ರ
ಮಾಡಿ ಇಡೀ ರಾಜ್ಯಕ್ಕೆ ನೀನು ಫಸ್ಟ್ ರ್ಯಾಂಕ್ ಬರಲೇಬೇಕು. ಅಣ್ಣ ಖಂಡಿತ ಖಂಡಿತ ಖಂಡಿತವಾಗಿಯೂ ನಾನು ಇಡೀ ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ಬಂದೇ ಬರ್ತೀನಿ ಅಣ್ಣ. ನಿನ್ನ ಪಾದ ಸಾಕ್ಷಿಯಾಗಿಯೂ ಸತ್ಯ. ಆ ಮಾರುತೇಶ್ವರನ ಕೃಪೆ ನಿನ್ನ ಮೇಲೆ ಇರುತ್ತೆ ಕಣ. ಹಾಂ, ನನ್ನ ತಮ್ಮ ಓದಿ ಓದ್ತಾನೆ ಬರ್ತೀನಿ. ಅತ್ತಿಗೆಮ್ಮ ಅತ್ತಿಗೆಮ್ಮ ಈಗ ಬರ್ತೀಯಾ? ಹೌದಮ್ಮ, ಈಗ ತಾನೇ ಬಂದೆ. ಅಮ್ಮ ಇಲ್ವೇ ನಮ್ಮ ಮನೆಯಲ್ಲಿ? ಅವರೆಲ್ಲ ಇಂದು ತೋಟದ ನಾರಾಯಣ ದೇವಸ್ಥಾನಕ್ಕೆ ಹೋದ್ರು. ನಾರಾಯಣ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಹಾಗಾದ್ರೆ ನನಗೆ ಊಟಕ್ಕೆ ಬಡಿಸಿ ಹಾಗೆ ಹೋಗಿಬಿಟ್ರೆ ಎಲ್ಲರೂ? ಅದಕ್ಕೆ ಹೇಳ್ತು, ನಿನಗೆ ಊಟಕ್ಕೆ ನೀಡುವುದಕ್ಕೆ ನಾನಿದ್ರೇನೆ ಮರೆಯಲು. ನಾನು ನೀಡಿದನ್ನ ನಿನಗೆ ರುಚಿಸಲ್ವೋ ಅಥವಾ ನನ್ನ ಮೇಲೆ ನಿನಗೆ ಪ್ರೀತಿ ನೀಡುವುದು? ಯಾಕಮ್ಮ ಹೀಗಂತೀಯ? ಅತ್ತಿಗೆ ಅಂದರೆ ಹೆತ್ತಮ್ಮ ಅಂತ ಶಾಸ್ತ್ರ ಹೇಳುತ್ತದೆ. ಅಂದಾಗ ನೀನು ಇಡುವ ಅನ್ನ ನನಗೆ ವಿಷವಾಗುವುದುಂಟೆ? ಅತ್ತಿಗೆ ನಿನ್ನ ಮೇಲೆ ಪ್ರೀತಿ, ವಿಶ್ವಾಸ, ಅಭಿಮಾನ ಎಲ್ಲವೂ ಇದೆ. ಯಾಕಮ್ಮ ನೀನು ಚಿಂತೆ ಮಾಡ್ತೀಯ? ಅದೆಲ್ಲ ಪ್ರೇಮ. ನಿನಗೆ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇದ್ದಿದ್ದು ಹೀಗೆ ದೂರ ದೂರವಿರಲು ಸಾಧ್ಯನೇ ಇರ್ತಿಲ್ಲ. ನನ್ನೊಂದಿಗೆ ಕೂತ್ಕೊಂಡು ಮಾತಾಡ್ತಾನೆ, ನನ್ನನ್ನು ಆಪ್ಕೊಂಡು ನಗ್ತಾ ಇದ್ದೇನೆ. ಆದರೆ ನಿನಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ ಅಂದಾಗ ಅದು ಹೇಗೆ ಸಾಧ್ಯ ಹೇಳು? ಕ್ಷಮಿಸುವತ್ತಿಗೆ ಕ್ಷಮಿಸು. ಇಷ್ಟು ದಿನ ನಾನು ವರ್ಕ್ಶಾಪು ಕಾಲೇಜು ಅಂತ ಆ ಕಡೆ ಈ ಕಡೆ ಓಡಾಡ್ತಾ ಇದ್ದ ನನಗೆ ನಿನ್ನ ಜೊತೆಗೆ ಹೆಚ್ಚಿಗೆ ಸಮಯ ಕಳೆಯಲಿಕ್ಕೆ ಅವಕಾಶವೇ ಸಿಕ್ಕಿರಲಿಲ್ಲ. ಈಗ ಒಂದೇ ಚಿಕ್ಕ ತಪ್ಪು ಕಡಿಸಿರ್ಬೇಕು ಅಷ್ಟೇ. ನೋಡಮ್ಮ, ಅಣ್ಣ ನನಗೀಗ ಆರ್ಡರ್ ಮಾಡಿದ್ದಾನೆ. ವರ್ಕ್ಶಾಪಿನ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಕಾಲೇಜಿಗೆ ಹೋಗು ಅಂತ ಹೇಳಿದ್ದಾನೆ. ಇನ್ನು ಮುಂದೆ ಕಾಲೇಜಿಗೆ ಹೋಗೋದು, ಮನೆಗೆ ಬರೋದು, ಕಾಲೇಜಿಗೆ ಹೋಗೋದು, ಮನೆಗೆ ಬರೋದು. ಮನೆಗೆ ಬಂದ ತಕ್ಷಣ ನಿನ್ನ ಜೊತೆ ನಗು ನಗುತ್ತಾ ಕಾಲ ಕಳಿತೀನಿ. ಆಯ್ತೇನಮ್ಮ? ನಿಜವೇ ಹೇಳು? ನಾನೇಗೂ ನಿಜವು. Oh my sweet, ನನ್ನ ಚಿನ್ನ ಕಣ್ಣಿಗೆ ನಿನ್ನ ಮುಖ ಅದೆಷ್ಟು ಸುಂದರ, ದೇಹ ಅದೆಷ್ಟು ಮೃದುಲ. ನೀನು ಸದಾ ನನ್ನೊಂದಿಗೆ ನಡೆದಾಡ್ತಾ ನನಗೆಷ್ಟು ಸಂತೋಷವಾಗುತ್ತೆ ಗೊತ್ತಾ? ನಿಮ್ಮನ್ನ ತುಂಬಾ ಯಾವಾಗಲೂ ಆಫೀಸು ಡ್ಯೂಟಿ ಅಂತ ಸಾಧಿಸ್ತಾರೆ. ನನ್ನ ಆಶೆ ಆಮಿಷಗಳ ಬಗ್ಗೆ ಅವರು ಯೋಚನೆ ಮಾಡಿಲ್ಲ. ರಘು, ನೀವೇ ಹೇಳಿ, ನನಗೆ ಸುಖ ಬಿಡುವೆ, ಶೃಂಗಾರ ಬಿಡುವೆ, ನಿನ್ನಿಂದಾದರೂ ತೃಪ್ತಿ ಸಿಗುವಂತಾದ್ರೆ ನನಗಷ್ಟೇ ಸಾಕು. Come on. ಕೈ ಬಿಡಮ್ಮ, ಇದನ್ನೇನು ಮಾಡ್ತಾ ಇದ್ದೇನೆ? ನೀನು ನನ್ನ ಅಣ್ಣನ ಹೆಂಡತಿ, ನನಗೆ ತಾಯಿಯ ಸಮಾನಳು. ನಿನ್ನ ಮೇಲೆ ಕಾಮ ದೃಷ್ಟಿ ಬೀರಿ ನಾನೇ ನರಕಕ್ಕೆ ಹೋಗುವಂತೀಯ ತಾಯಿ? ಬೇಡ ತಾಯಿ, ಬೇಡ. ದೇವರಂತ ನನ್ನನ್ನು ಮನಸ್ಸಿಗೆ ದ್ರೋಹ ಬಗೆಯುವ ವಿಚಾರ ಎಂದೆಂದಿಗೂ ಮಾಡಬೇಡ ತಾಯಿ, ಎಂದೆಂದಿಗೂ ಮಾಡಬೇಡ. ರಘು, ಕಾಮಿನಿಯ ಪ್ರೇಮಕ್ಕೆ ಪಾಪ ಪುಣ್ಯಗಳಿಂದ, ಬಂಧು ಬಾಂಧವರಿಂದ ಭೇದಗಳಿಂದ, ನೋಡು, ಹೊತ್ತು ಧರ್ಮವನ್ನ ನೆಚ್ಚಿಕೊಂಡು ಒಲಿದು ಬಂದ ನನ್ನನ್ನು ತಿರಸ್ಕರಿಸೋದ್ರಲ್ಲಿ ಯಾವ ಜಾಣತನವೂ ಸುಮ್ಮನೆ ನನ್ನ ಮಾತುಕತೆ ನನ್ನ ಆಸೆಯನ್ನ ಈಡೇರಿಸಿಕೊಡು. ಏ ಸಾಕು ಸಾಕು ಮಾಡಮ್ಮ ಈ ನಿನ್ನ ದುರುಪದೇಶನ. ಇನ್ನೊಂದ್ಸಾರಿ ನಿನಗೆ ಎಚ್ಚರಿಕೆ ಕೊಟ್ಟು ಹೇಳ್ತಾ ಇದ್ದೀನಿ. ಇನ್ನೆಂದಾದರೂ ಇಂಥ ದುರ್ವಿಚಾರಕ್ಕೆ ಮನಸ್ಸು ಮಾಡಿದರೆ ಅಣ್ಣನಿಗೆ ಹೇಳಿ ನಿನ್ನ ಕೆನ್ನೆಗೆ ಬಡಿಸಬೇಕಾಗಿತ್ತು ಹುಷಾರ್.